ಇನ್ನು ಪವರ್ ಟಿವಿಯಲ್ಲಿ ದೇಶದ ಅತಿದೊಡ್ಡ ಲೈಂಗಿಕ ಹಗರಣ ಸ್ಫೋಟವಾಗಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಬಟಾ ಬಯಲಾಗಿದೆ. ಜೆಡಿಎಸ್ ಯುವ ನಾಯಕ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಬಯಲಾಗಿದೆ. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಯಾವಾಗ? ತೆನೆ ಹೊತ್ತ ಮಹಿಳೆ ಪಕ್ಷದಲ್ಲೇ ಮಹಿಳೆಯರಿಗೆ ಅಪಮಾನ ಆಗಿದೆ. ಆದರೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಯಾವಾಗ? ತೆನೆ ಹೊತ್ತ ಮಹಿಳೆ ಪಕ್ಷದಲ್ಲೇ ಮಹಿಳೆಯರಿಗೆ ಅಪಮಾನ ಪ್ರಕರಣದ ಬಗ್ಗೆ ಜೆಡಿಎಸ್ ಮಹಿಳಾ ಘಟಕದ ನಿಲುವು ಏನು? ರಾಜ್ಯಾಧ್ಯಕ್ಷರಾಗಿದ್ದಾರೆ ಪ್ರಜ್ವಲ್ ಅವರ ಚಿಕ್ಕಪ್ಪ ಎಚ್.ಡಿ. ಕುಮಾರಸ್ವಾಮಿ ಅವರೇ. ಇನ್ನು ಜೆಡಿಎಸ್ನ ರಾಷ್ಟ್ರೀಯ ವರಿಷ್ಠರಾಗಿರೋದು ಪ್ರಜ್ವಲ್ ತಾತ ದೇವೇಗೌಡರು. ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ ಎನ್ನುವಂತೆ ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ, ಇಷ್ಟೆಲ್ಲ ಫೋಟೋಸ್ ವಿಡಿಯೋಸ್ ಇಡೀ ಸಾಮಾಜಿಕ ಜಾಲತಾಣ ಇರ್ಬೋದು, ಇಡೀ ಮೀಡಿಯಾ ಇರ್ಬೋದು, ಅಥವಾ ಎಲ್ಲರ ಮೊಬೈಲ್ಗಳಲ್ಲೂ ಕೂಡ ಈ ಫೋಟೋಸ್ ವಿಡಿಯೋಸ್ ಹರಿದಾಡ್ತಾ ಇದ್ರು ಕೂಡ ಇನ್ನೂ ಆತನ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ? ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಉಚ್ಚಾಟನೆ ಮಾಡೋದು ಯಾವಾಗ? ದೇವೇಗೌಡರೇ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಮಾಡೋದು ಯಾವಾಗ ಅನ್ನುವಂಥದ್ದು ಈಗ ಸಹಜವಾಗಿ ಎದ್ದಿರುವಂತಹ ಪ್ರಶ್ನೆಗಳು. ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಇನ್ನೂ ಸಾಕ್ಷಿ ಬೇಕು ಅಂತ ಕಾದು ಕುಳಿತಿದ್ದಾರಾ? ಯಾಕಂದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ, ರಾಷ್ಟ್ರೀಯ ವರಿಷ್ಠರು ದೇವೇಗೌಡರು, ಇನ್ಯಾರನ್ನ ಕೇಳಬೇಕು? ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕೆ ಇಷ್ಟು ಸಾಕ್ಷಿ ಸಾಕಾಗಲ್ವಾ?